ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೌಂಡ್ ಬೀಡ್ಗೆ ಕ್ರೋಶಾ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಆರಳೆ ದಾರ ತೊಗೊಂಡಿದ್ದೀನಿ, ರಿಂಗ್ ಬೀಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 7 ತೊಗೊಂಡಿದ್ದೀನಿ. ಫಸ್ಟು ನಾನು ರೌಂಡ್ ಬೀಡ್ಗೆ ಲಾಕ್ನ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡೆ. 2 ಚೈನ್ ಆದಮೇಲೆ ಡಬಲ್ ಕ್ರೋಶನ್ನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಒಳಗಡೆಯಿಂದ ದಾರ ಅಂತಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. 2ರಲ್ಲಿ 1, 2ರಲ್ಲಿ 1 ಪೂರ್ತಿ ನೀವು ಇದೇ ಥರ ಮಾಡ್ಕೊಬೇಕು. ಇದೇ ಥರ ನಾನು ಪೂರ್ತಿ ರಿಂಗ್ ಬೀಡ್ ಒಳಗಡೆ ಇದೇ ಥರ ಮಾಡ್ಕೊತೀನಿ. ಸೂಜಿ ಮೇಲೆ ಒಂದು ಸಲ ದಾರ ಮತ್ತು ಹಿಂದೆ ದಾರ ಇದೆ ನೋಡಿ, ಅದನ್ನು ನೀವು ಅದ್ರ ಜೊತೆಗೇ ಸೇರಿಸ್ಕೊಬೇಕು. ಈ ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೊಬೇಕು. ಅದಕ್ಕೆ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ನೋಡಿ. ಹಿಂದೆ ದಾರನ ಟೈಟಾಗಿ ಲೆಫ್ಟ್ ಹ್ಯಾಂಡಿಂದ ಎಳೆದು ಇಟ್ಕೊಬೇಕು. 2ರಲ್ಲಿ 1, 2ರಲ್ಲಿ 1 ಸೂಜಿ ಮೇಲೆ ಒಂದು ಸಲ ದಾರ, 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ನೀವು ಸೀರೆ ಪೂರ್ತಿ ಹಾಕೋ ಬೀಡ್ಸ್ನೆಲ್ಲ ಹಾಕ್ಕೊಬೇಕು. ಈಗ ನೋಡಿ, ನನಗೆ ಇಲ್ಲಿ 22 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪಕ್ಕದಲ್ಲಿ ನೀವು ಏನು ಸ್ಟಾರ್ಟಿಂಗ್ ತೊಗೊಂಡಿರ್ತೀರ ಅದ್ರ ಒಳಗಡೆಯಿಂದ ದಾರ ಅಂತಂದು ಲಾಕ್ನ ಮಾಡ್ಕೊಬೇಕು. ಈ ರೀತಿ ಆಗುತ್ತೆ. ಮತ್ತು 2 ಅಥವಾ 3 ಚೈನನ್ನು ಹಾಕ್ಕೊಳ್ಳಿ. 2 ಅಥವಾ 3 ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ದಾರ ಎಳ್ಕೊಳ್ಳಿ. ಅಗೇನ್ ನಾನು ಇನ್ನೊಂದು ಬೀಡ್ಗೆ ಅದೇ ಥರ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆನ ಸೇಮ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಡಬಲ್ ಕ್ರೋಶೆ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್, ಆಮೇಲೆ ಅಟ್ಯಾಚ್ ಮಾಡ್ಕೊಬೇಕು. ಹಿಂದೆ ದಾರನೂ ಅಷ್ಟೇ ಬಿಡೋಕ್ಕೆ ಹೋಗ್ಬೇಡಿ, ಅದನ್ನು ಸೇರಿಸ್ಕೊಂಡು ನೀವು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಇದು ದಾರ ಲೂಸ್ ಬಿಡೋಕ್ಕೆ ಹೋಗಬೇಡಿ, ಟೈಟಾಗಿ ಹಾಕ್ಕೊಳ್ಳಿ. ಏಕೆಂದರೆ ಒಳಗಡೆ ರಿಂಗ್ ಒಳಗಡೆ ನೀಟಾಗಿ ಕಾಣಬೇಕು, ಆಚೆಗಡೆನೂ ಅಷ್ಟೇ ಎಲ್ಲ ಒಂದೇ ಸಮ ಬರಬೇಕು ಕುಚ್ಚು. ನೋಡಿ, ಇದೇ ರೀತಿ ನಾನು ಒಂದು 4ಗೆ ಮಾಡ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಆಮೇಲೆ ನೆಕ್ಸ್ಟು ನಾನು ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ. ಫಸ್ಟು ಲಾಕ್ನ ಮಾಡ್ಕೊತಾ ಇದ್ದೀನಿ. ಎಲ್ಲಿಗೆ ಸ್ಟಾಪ್ ಮಾಡಿದರೆ ಅಲ್ಲಿಂದನೇ 2 ಚೈನ್ನ ಹಾಕ್ಕೊಂಡು ಅಗೇನ್ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಒಂದು ಸಲ 2 ಚೈನ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. 2ರಲ್ಲಿ 1, 2ರಲ್ಲಿ 1 ಅಲ್ಲಿ ಜಡೆ ಥರ ಏನು ಗ್ಯಾಪ್ ಇದೆ ಅಲ್ಲಿಂದ ನೀವು ದಾರನ ತರಬೇಕು ಫ್ರೆಂಡ್ಸ್. ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ನೋಡಿ, ನನಗೆ ತೋರಿಸ್ತೀನಿ. ಅಲ್ಲಿ ಅದರೊಳಗಡೆಯಿಂದ ದಾರ ಅಂತಂದು ಹೋಲ್ ಕಾಣುತ್ತೆ ನಿಮಗೇನೆ ಹಾಕ್ಕೊಂಡಾಗ. ಇದೇ ರೀತಿ 22 ಬಂದಿದೆ ನನಗೆ ಯೆಲ್ಲೋ ಕಲರ್ದು. ಇದನ್ನು 12 ಬೀಡ್ ಹಾಕ್ಕೊತಾ ಇದ್ದೀನಿ ನಾನು. ಆವಾಗ ಒಂದು ಸಮಕ್ಕೆ ನೀಟಾಗಿ ಬರುತ್ತೆ, ಅರ್ಧ ಚಂದ್ರ ಥರ. ನೆಕ್ಸ್ಟ್ ಹೋಲ್ಗೆ ನಾನು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಬೀಡು ಅಷ್ಟೇ ಸ್ಮಾಲೇ ತೊಗೊಂಡಿದ್ದೀನಿ, ದೊಡ್ಡದು ತೊಗೊಂಡ್ರೆ ಅಷ್ಟು ನೀಟಾಗಿ ಕಾಣಲ್ಲ, ಅದಕ್ಕೆ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ಇದೇ ರೀತಿ ನೀವು 12 ಬೀಡ್ ಬರೋ ತನಕ ಹಾಕ್ಕೊಬೇಕು. ನಿಮಗೆ 24 ಬಂದಿದೆ ಅಲ್ವಾ, 24 ಬಂದಿದೆ ನನಗೆ, ಅದಕ್ಕೆ 12 ಬೀಡ್ ತೊಗೊಂಡಿದ್ದೀನಿ. ನಿಮಗೆ 30 ಆ ಥರ ಬಂದರೆ 15 ತೊಗೊಳ್ಳಿ. ನೀವೇನು ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀರ ಫಸ್ಟ್ ಸ್ಟೆಪ್ಪಲ್ಲಿ, ಅದಕ್ಕೆ ಅರ್ಧದಷ್ಟು ಬೀಡ್ ತೊಗೊಬೇಕು ನೀವು. ಲಾಸ್ಟಲ್ಲೂ ಅಷ್ಟೇ, ಲಾಸ್ಟಲ್ಲಿ ಒಂದು ಬೀಡ್ ಆದಮೇಲೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು 2-3 ಚೈನ್ ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ದಾರನ ಮೇಲೆ ತೊಗೊತೀನಿ.
ಇದೇ ರೀತಿ ನಾನು 4 ಹುಕ್ ಮಾಡ್ಕೊತೀನಿ. ನೋಡಿ ಒಂದು ಸಮ ಇದೆ. ನೋಡಿ ಇದೇ ರೀತಿ ನಾನು 4 ಹುಕ್ ಮಾಡ್ಕೊಂಡಿದ್ದೀನಿ. ಆ ಎಕ್ಸ್ಟ್ರಾ ದಾರ ಏನಿದೆ ಫ್ರೆಂಡ್ಸ್, ಅದನ್ನು ನೀವು ಕಟ್ ಮಾಡ್ಕೊಬೇಕು. ಕಟ್ ಮಾಡಿಬಿಟ್ಟು ಅದಕ್ಕೆ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಬೇಕು. ಹಿಂದೆಗಡೆ ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಸ್ಟಿಫಾಗಿ ಕೂರುತ್ತೆ. ಈ ಕಡೆನೂ ಅಷ್ಟೇ, ಈ ಕಡೆ ದಾರ ಇರುತ್ತಲ್ವ ಅದನ್ನು ಅಷ್ಟೇ ಗಮ್ ಹಾಕ್ಬಿಟ್ಟು ನೀವು ಅದನ್ನು ಅಂಟಿಸ್ಕೊಬೇಕು. ಎಲ್ಲದಕ್ಕೂ ನೀವು ಇದೇ ಥರ ಮಾಡ್ಕೊಬೇಕು. ಸ್ವಲ್ಪ ಹಾಕಾದ್ಮೇಲೆ ಫ್ರೆಂಡ್ಸ್ ಒಂದು 10 to 15 ಮಿನಿಟ್ಸ್ ಅದು ಗಮ್ಮೆಲ್ಲ ಆರೋ ತನಕ ಬಿಟ್ಟಿರಿ. ಎಲ್ಲ ಡ್ರೈ ಆದಮೇಲೆ ನಾನು ಇಲ್ಲಿ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಏನು ಕಲರ್ ಇದೆ ಅದನ್ನು ತೊಗೊಳ್ಳಿ. ನನ್ನ ಹತ್ರ ಅವೈಲೇಬಲ್ ಇದೆ ಬ್ಲ್ಯಾಕ್ ಕಲರ್, ಅದಕ್ಕೆ ನಾನು ಬ್ಲ್ಯಾಕ್ ತೊಗೊಂಡು ತೋರಿಸ್ತಾ ಇದ್ದೀನಿ. ಒಂದು ಸಲ ನೀಡಲ್ನ ತೊಗೊಂಬಂದು ಮತ್ತೆ ಇನ್ನೊಂದು ಸಲ ನೀಡಲ್ ತಂದು ಅದಕ್ಕೆ ಈ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಇವಾಗ ಸಣ್ಣದೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಬೀಡ್ ಆ್ಯಡ್ ಮಾಡಾದಮೇಲೆ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಆ ಕಡೆ ಈ ಕಡೆ ಎರಡು ಒಂದು ಸಮ ಬರಬೇಕು. ಅಲ್ಲಿಂದ ದಾರ ತಂದು ಸೂಜಿನ ಹಾಕಿ ದಾರ ತನ್ನಿ. ಈ ರೀತಿ ಬೀಡ್ ಒಳಗಡೆಯಿಂದ ಮತ್ತೆ ದಾರ ತಗೊಳ್ಳಿ, ಆವಾಗ ಸ್ಟಿಫಾಗಿ ಕೂರುತ್ತೆ. ಈ ರೀತಿ ಎಳ್ಕೊಂಡು ಮತ್ತೆ ಬಟ್ಟೆ ಒಳಗಡೆ ದಾರ ತಗೊಳ್ಳಿ. ಹಿಂದೆ ಬರಬೇಕು ಇವಾಗ ದಾರ. ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಏನಿರುತ್ತೆ ಆ ಕಲರ್ ಥ್ರೆಡ್ನ ತೊಗೊಳ್ಳಿ ನೀವು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಹಾಕಿರೋದಕ್ಕೆ ನಿಮ್ಗೆ ಆ ಥರ ಎದ್ದು ಕಾಣಿಸ್ತಿದೆ. ಅದಾದಮೇಲೆ ಹಿಂದೆಗಡೆ ಫೋಲ್ಡ್ ಮಾಡಿಕೊಂಡು ನೀವು ಇನ್ನೊಂದು ಸಲ ಬೀಡ್ ಒಳಗಡೆಯಿಂದ ದಾರ ತಗೊಳ್ಳಿ. ಬೀಡ್ ಮತ್ತು ನೀವು ಏನು ಕ್ರೋಶ ಮಾಡ್ಕೊಂಡಿರ್ತೀರ ಅದ್ರ ಒಳಗಡೆ ದಾರ ತಂದು ನಾಟ್ನ ಈ ರೀತಿ ಮಾಡಿಕೊಂಡು ದಾರನ ಮೇಲೆ ತೆಗೆದ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಆವಾಗ ಸ್ವಲ್ಪ ತೆಗಿಬೇಕಾದ್ರೆ ಟೈಟು ಅಂತ ಅನಿಸುತ್ತೆ, ಹಂಗೆ ಹಾಕಿದ್ರೇ ನಿಮಗೆ ಸ್ಟಿಫಾಗಿ ಕೂರೋದು. ನೋಡಿ ಈ ರೀತಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾ ದಾರನ ನೀವು ಕಟ್ ಮಾಡ್ಕೊಳ್ಳಿ. ಇದೇ ಥರ ಮಾಡ್ಕೊಬೇಕು ಎಲ್ಲದನ್ನು. ಥ್ರೆಡ್ನ ಇವಾಗ ಕಟ್ ಮಾಡ್ಕೊಳ್ಳಿ. ಅದನ್ನು ಎಕ್ಸ್ಟ್ರಾ ಥ್ರೆಡ್ ಇರೋದನ್ನು ನೀವು ಹಿಂದೆ ಕಟ್ ಮಾಡಿ ತುದಿ ಇದೇನಿದೆ ಗಂಟು ಅದಕ್ಕೆ, ಇಲ್ಲಾಂದರೆ ನೀವು ಗಮ್ಮಾಗಿ ಅಂಟಿಸ್ಕೊಬೋದು. ನಿಮ್ಗೆ ಅಷ್ಟು ಬಿಚ್ಚೋಗುತ್ತೆ ಅನ್ನೋ ಇದಿದ್ರೆ ಗ್ಲೂ ಹಾಕ್ಬಿಟ್ಟು ನೀವು ಅದನ್ನು ಅಂಟಿಸ್ಕೊಳ್ಳಿ. ನೋಡಿ ಒಂದೊಂದಕ್ಕೂ ಇಷ್ಟಿಷ್ಟು ಗ್ಯಾಪ್ ಇರಲೇಬೇಕು. ನಿಮಗೆ ಮೆಜರ್ಮೆಂಟ್ ಅಷ್ಟು ಗೊತ್ತಾಗಲ್ಲ ಗ್ಯಾಪು ಅಂತಂದರೆ ನೀವು ಟೇಪ್ ಇರುತ್ತಲ್ಲ ಅಳತೆ ಟೇಪು ಅದನ್ನು ತಗೊಂಡು ನೀವು ಅಳತೆ ಮಾಡ್ಕೊಂಡು ಹಾಕೊಬೋದು. ನೋಡಿ ನೆಕ್ಸ್ಟ್ ಒನ್ನು ನಾನು ಅದೇ ಥರ ಹಾಕ್ತಾಯಿದ್ದೀನಿ. ಗ್ಯಾಪ್ ಇಷ್ಟೇ ಇಲ್ಲಿ ಫ್ರೆಂಡ್ಸ್, ಹತ್ತತ್ರ ಇದ್ರೂ ಅಷ್ಟು ಚೆನ್ನಾಗಿ ಕಾಣಲ್ಲ, ದೂರ ಇದ್ರೇ ಚೆನ್ನಾಗಿ ಕಾಣೋದು. ಇದಕ್ಕೂ ನಾನು ಮೆಜರ್ಮೆಂಟ್ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈ ಮಧ್ಯ ಗ್ಯಾಪ್ ಏನಿದೆ ಅದು ನಿಮಗೆ ಬೇಕು ಅಂದರೆ ಆ ಥರ ಬಿಟ್ಕೊಬೋದು, ಇಲ್ಲ ಅಂತಂದರೆ ನೀವು ಅದಕ್ಕೆ ನಿಮಗೆ ಏನಾದರೂ ಡಿಫ್ರೆಂಟಾಗಿ ಬೀಡ್ ಬೇಕು ಅಂದರೆ ಹಾಕೊಬೋದು. ನೋಡಿ ನಾನು ಯಾವ ಥರ ಹಾಕ್ಕೊಂಡಿದ್ದೀನಿ, ನಾನು ಫ್ಲವರ್ ಬೀಡನ್ನ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ನೀವು ಇದೇ ಥರ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಇಷ್ಟ ಆದರೆ, ಇಲ್ಲ ಅಂದರೆ ಮಾಮೂಲಿ ಓಲ್ನೇ ಬಿಟ್ಕೊಳ್ಳಿ.